ಇತ್ತೀಚೆಗೆ ತಾನೇ ಕೋಲಾರ ಜಿಲ್ಲಾ ಗೃಹರಕ್ಷಕ ದಳದ ಆ, ಜಿಲ್ಲಾ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಮಹೇಶ್ ಅನ್ನೋರು ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಏನು ಈ ಗೃಹ ರಕ್ಷಕ ದಳ ಇದೆ, ಈ ಗೃಹ ರಕ್ಷಕ ದಳ ನಮ್ಮ ಪೊಲೀಸ್ ಇಲಾಖೆಗೆ ಭಾಳ ಸಹಾಯ ಮಾಡುವಂಥ ಅದೊಂದು ಘಟಕ. ಅದು ಆ ಘಟಕದಲ್ಲಿ ಸುಮಾರು 5-6 ವರ್ಷಗಳಿಂದ ಅಲ್ಲೊಂದು ಪಟಾಲಂ ಸೇರಿಕೊಂಡು ಅಲ್ಲಿ ಬಡ್ಡಿ ಕೊಡುವಂಥದ್ದು, 10% ಬಡ್ಡಿ ಕೊಡುವಂಥದ್ದು, ಆಮೇಲೆ ಅಲ್ಲಿರುವಂಥ ಹೆಣ್ಣು ಮಕ್ಕಳ ಮುಕ್ಕುವಂಥದ್ದು, ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಈ ಸಂಬಂಧ ಯು ಟೈಮ್ಸ್ ಕಳೆದ ವರ್ಷ ಇದನ್ನು ಎಕ್ಸ್ಪೋಸ್ ಮಾಡಿದಾಗ ಯು ಟೈಮ್ಸ್ನ ಕ್ಯಾಮ್ರಾಮನ್ನು ಮತ್ತು ವರದಿಗಾರನ ಮೇಲೆ ದೌರ್ಜನ್ಯ ಮಾಡಿದ್ದ ಮಹೇಶ್ ಅನ್ನೋನು. ಅದಾದ ನಂತರ ನಾನು ಮಾತಾಡಿದೆ, ಇಡೀ ಅವನ ಕರ್ಮಕಾಂಡವನ್ನು, ಅವನ ವೃತ್ತಾಂತವನ್ನು ಎಲ್ಲ ಬಯಲಿಗೆಳೆದಿದ್ವಿ. ಅದಾದಮೇಲೆ ನಮ್ಮ ಕಚೇರಿಗೆ ಬಂದು ತಪ್ಪಾಯಿತು, ನಿಮ್ಮ ಮೇಲೆ ಆ ಥರ ನಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ಕೂಡ ಅವನಿಗೆ ಬುದ್ಧಿವಾದವನ್ನು ಹೇಳ್ಕೊಟ್ವಿ. ಅದಾದ ನಂತರ ಮತ್ತೆ ಅವನು ಅದೇ ಚಾಳಿ ಮುಂದುವರೆದ. ಅದರ ಫಲವಾಗಿ ಇವತ್ತು ಲೋಕಾಯುಕ್ತಕ್ಕೆ ಹಣ ಪಡ್ಕೊಳ್ಳೋ ನೇರವಾಗಿ ಸಿಕ್ಕಾಕೊಂಡು ಜೈಲು ಪಾಲಾಗಿದೆ. ಸೊ ಈ ಇಡೀ ಇದಿದೆಯಲ್ಲ, ಅವನು ಮಾಡುವಂಥ ಫೋನ್ಪೇ ತಗೊಂಡಿರೋದು, ಆಮೇಲೆ ಅನೇಕ ಜನ ಹೆಣ್ಣುಮಕ್ಕಳ ಜೊತೆ ಮಾತಾಡೋದು, ವಾಯ್ಸ್ ರೆಕಾರ್ಡಿಂಗ್ಸು ಎಲ್ಲ ಸಿಕ್ಕಾಕೊಂಡಿದೆ. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಸೊ ಈ ಥರ ಏನು ಈ ಜಿಲ್ಲೆಯ ಗೃಹ ರಕ್ಷಕ ದಳ ಇದೆ, ಇದು ಪೊಲೀಸ್ ಅಂಡರಲ್ಲಿ ಇರೋದ್ರಿಂದ ಅದನ್ನು ನೇರವಾಗಿ ಅಡಿಷನಲ್ SP ರವಿಶಂಕರ್ ಅವರು ಅದನ್ನು ಲೀಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ನಾವು ಹೇಳೋದಂಥ ರವಿಶಂಕರ್ ಸಾಹೇಬರಿಗೆ ದಯವಿಟ್ಟು ಇವನು ಮೊದಲು ಕೂಡ ಅವನ ಬಗ್ಗೆ ತಮ್ಮ ಹತ್ರ ಇವನ್ನ ಪ್ರಸ್ತಾಪ ಮಾಡಿದ್ವಿ. ಇವನೊಬ್ಬ ಈ ಥರದ ಒಬ್ಬ ಜನದಾಹಿ ಇದ್ದಾನೆ, ಒಬ್ಬನ ಭ್ರಷ್ಟ ಇದ್ದಾನೆ ಅಂತ. ಸೊ ತಾವು ಯಾಕೆ ಉಪೇಕ್ಷೆ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಈಗ ಏನು ಅವನ ಇಡೀ ಇದಿದೆ ಅದನ್ನು ನೀವು ಎಲ್ಲ ತೆಗೆಸಿ ತನಿಖೆಗೊಳಪಡಿಸಬೇಕು. ಆ ಇಲಾಖೆಗೆ ಮತ್ತು ನೀವು ನೇರವಾಗಿ ಅವನ ಮೇಲೆ ಕ್ರಮ ತಗೊಳ್ಳೋಕ್ಕೆ ಬರೆದು ಅಮಾನತಿಗೆ ಶಿಫಾರಸು ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ. ಸೊ ವಸೂಲಿ ಅಂತಂದರೆ ಏನು ಈ ಹೋಮ್ ಗಾರ್ಡ್ಸ್ ಇದ್ದಾರೆ, ಈ ಹೋಮ್ ಗಾರ್ಡ್ಸ್ಗೆ ಅಪಾಯಿಂಟ್ ಮಾಡ್ಕೊಳ್ಳುವಾಗ ಈ ಉದಾಹರಣೆಗೆ 100 ಜನ ತಗೊಂತಾರೆ, 50 ಜನ ತಗೊಂತಾರೆ, ಟೆಂಪ್ರರಿ ತಗೊಳ್ಳೋದು. ಅವ್ರ ಹತ್ರ ಮಿನಿಮಮ್ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ಳೋದು. ಸೊ ಅನಧಿಕೃತ ವ್ಯಕ್ತಿಗಳನ್ನ ಇಟ್ಕೊಂಡು ಅವರಿಂದ ವಸೂಲಿ ಮಾಡಿ ಅದು ಹಂಚಿಕೆ ಆಗ್ತದೆ. ಅದಕ್ಕೊಂದು ದೊಡ್ಡ ಚಾನಲ್ ಇದೆ, ಆ ಚಾನಲ್ ಮುಖಾಂತರ ಹಂಚಿಕೆ ಆಗ್ತದೆ. ಅದೊಂದು ದೊಡ್ಡ ದಂಧೆ. ಅದಾದಮೇಲೆ ಅವ್ರಿಗೆ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ ಅದೊಂದು ದಂಧೆ, ಅದಕ್ಕೆ ಟ್ರೈನಿಂಗ್ ಹಾಕೋದು ಅದೊಂದು ದಂಧೆ. ಅದಾದಮೇಲೆ ನಿಮಗೆ ಡ್ಯೂಟಿ ಕೊಡ್ತೀವಿ, ಒಂದೀಗ ಯಾವ್ದಾದ್ರು ಉದಾಹರಣೆಗೆ ಪೊಲೀಸ್ ಠಾಣೆ ಇಲ್ಲ RTO ಆಫೀಸು, ದುಡ್ಡು ಕೊಡ್ತೀವಿ ಅಂದರೆ ಇಂಥ ಹೋಮ್ ಗಾರ್ಡ್ ಇಸ್ಕೊಡ್ಬೇಕು. ಸೊ ಈ ಹೋಮ್ ಗಾರ್ಡ್ ವಸೂಲಿ ಮಾಡೋದು ಇಂಥವ್ರು ಇಟ್ಕೊಂಡ್ರೆ ಆ ಮಧ್ಯವರ್ತಿಗಳ ಮೂಲಕ ಡೀಲ್ ಆಗ್ತದೆ. ಆಮೇಲೆ ಒಳ್ಳೆ ಈ ಪೋಸ್ಟಿಂಗ್ಸ್ ಕೊಡ್ತಾರೆ, ಅವ್ರಿಗೆ ಅಲ್ಲೇ ಪಕ್ಕದಲ್ಲಿ ಡಾಬಾ ಇದೆ, ಆ ಡಾಬಾದಲ್ಲಿ ನಾಟಿ ಕೋಳಿ ತರಬೇಕು, ಮೀನು ತರಬೇಕು, ಅಲ್ಲಿ ಎಣ್ಣೆ ಮಾಂಸದ ದೊಡ್ಡ ಸಮಾರಾಧನೆ ಆಗ್ತದೆ. ಸೊ ಈ ಥರ ಇಡೀ ಅಲ್ಲಿ ಏನು ಘಟಕ ಇದೆ ಒಂದು ರೀತಿಯ ಮಾಫಿಯಾ ಥರ ಆಗಿದೆ. ಆಮೇಲೆ ಅಲ್ಲಿ ಕೆಲವರು ಇದ್ದಾರೆ, ಅವರು ಬಡ್ಡಿ ಕೊಡೋದು 10%, 5%. ಆ ಹೆಣ್ಮಕ್ಳು ಕೊಡಲಿಲ್ಲ ಅಂದರೆ ಆಯಿತು ನಮ್ಮ ಜೊತೆಲಿ ಮಲಗಿರಿ. ಈ ಥರ ದೊಡ್ಡ ಶೋಷಣೆ ನಡೀತಾ ಇದೆ. ಈ ಶೋಷಣೆ ತಪ್ಪಿಸೋದಕ್ಕೆ ಲೋಕಾಯುಕ್ತ SP ಅವರು ಒಂದು ದೊಡ್ಡ ಸ್ವಾಗತಾರ್ಹ ಕ್ರಮವನ್ನು ಮಾಡಿದ್ದಾರೆ. ಈ ಥರದ ಏನು ಈ ದಂಧೆಕೋರ ಇವನು ಮಹೇಶ್ ಅನ್ನೋನು ಇವನ ಎಡಮುರಿ ಕಟ್ಟಿ ಜೈಲು ಬಾಲ್ ಸೇರಿಸಿದ್ದು ನಮಗಂತೂ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಲೋಕಾಯುಕ್ತ ಕ್ರಮವನ್ನು ನಾವು ಶ್ಲಾಘನೆ ಮಾಡ್ತಾ ಇದ್ದೀವಿ. ಈಗ ಹೋಮ್ ಗಾರ್ಡ್ಸಲ್ಲಿ ಕನಿಷ್ಠ ಸಂಬಳ ಅವರಿಗೆ ಬರೋದೇ ಒಂದು ಗೌರವಧನ ರೂಪದಲ್ಲಿ 15,000 ರಿಂದ 16,000 ರೂಪಾಯಿ ಬರ್ಬೋದು. ಅದರಲ್ಲಿ ಇವನಿಗೆ ಪ್ರತಿ ತಿಂಗಳು 3,000, 4,000, 5,000 ಕೊಟ್ಟರೆ ಮತ್ತು ಅವನಿಗೆ ವೈಯಕ್ತಿಕ ಖರ್ಚು 50 ರೂಪಾಯಿ ಇಟ್ಕೊಂಡ್ರು ಕೂಡ 7,000, 8,000 ಆಗುತ್ತೆ. ಇದೊಂದು ರೀತಿ ಜೀತಗಾರಿಕೆ ಕೆಲಸ. ಅವ್ರಿಗೇನಂದರೆ ಮೈ ಮೇಲೆ ಕಾಕಿ ಬಟ್ಟೆ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಒಂದು ಗೌರವ ಅಂತ ಪಾಪ ಆ ನಿರುದ್ಯೋಗಿ ಯುವಕರು ಮತ್ತು ಯುವತಿಯರು ಅಂದ್ಕೊಂಡಿದ್ದಾರೆ. ಆದರೆ ಈ ನೆಪದಲ್ಲಿ ಇವ್ರು ಬಂದವ್ರನ್ನ ಈ ಥರ ಶೋಷಣೆ ಮಾಡಿ, ಅನ್ಯಾಯ ಮಾಡಿ, ಅವರಿಂದ ಸುಲಿಗೆ ಮಾಡೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾರೂ ಸಹಿಸೋದಿಲ್ಲ. ದೇವರಂತೂ ಪಾಠ ಕಲಿಸ್ತಾನೆ. ಅವನು ಯಾರೋ ಮಹೇಶ್ ಅನ್ನೋರು ಇನ್ನೂ ಮದುವೆ ಇಲ್ಲ, ಅವನಿಗೆ ಮದುವೆ ಇಲ್ಲ, ಈಗಾಗಲೇ ಜೈಲು ಪಾರಾಗಿದ್ದಾನೆ. ಅವನು ಇಂಥವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಇಂಥ ಬೋಳಿ ಮಗನಿಗೆ? ಇದು ದೊಡ್ಡ ಸಮಸ್ಯೆ ಆಗಿದೆ ಇವನಿಗೆ. ಅವ್ನಿಗೆ 30-32 ವರ್ಷ ಮೇಲೆ ಆಗಿದೆ, ಅವ್ನು ಮದುವೆನೇ ಮಾಡ್ಕೊಂಡಿಲ್ಲ ಇದುವರೆಗೂ. ಸರ್, ಇದು ಇಡೀ ಜಿಲ್ಲೆ ಕೆಜಾಬ್ ಘಟಕ ಬೇರೆ, ನಮ್ಮ ಕೋಲಾರ ಘಟಕ ಬೇರೆ. ಅದು 2 SP ಗಳಿಗೆ ಸಂಬಂಧಪಟ್ಟಂಥ ಇದು
ನಮ್ಗೆ ಯಾರು ಅಲ್ಲಿರೋ ಲೋಕಲ್ ಇವ್ರು ಹೇಳಿದ್ದು 1 ರಿಂದ 1.5 ಲಕ್ಷ ರೂಪಾಯಿ ಇದು ಅಕ್ರಮ ಹಣ ವಹಿವಾಟು ಆಗ್ತದೆ. ಅದ್ರ ಜೊತೆಯಲ್ಲಿ ಕೆಲವರು ಅಲ್ಲಿ ಈಗ ಮಹೇಶ್ ಹಿಡ್ಕೊಟ್ಟಿರೋದು ಅಲ್ಲಿ ಹೋಮ್ ಗಾರ್ಡ್ ಘಟಕದಲ್ಲಿ ಇರೋರೆ, ಅವನ ಸ್ನೇಹಿತರೆ ಮಹೇಶ್ ಇದ್ದನಲ್ಲ ಅವನ ಆಜುಬಾಜು ಇದ್ದಂಥ ಸ್ನೇಹಿತರೆ ಅವ್ನು ಹಿಡ್ಕೊಟ್ಟಿರೋದು. ಅದು ಏನು ಟ್ರಾನ್ಸಾಕ್ಷನ್ ಇದೆ ಇವರು ಮಾಡಿಸ್ಕೊಂಡಿಲ್ಲ, ಬೇಕಾಗೆ ಮಹೇಶ್ ಅನ್ನೋನಿಗೆ ಮಾಡಿಸಿ ಹಾಕ್ಸಿ ಈ ಥರದೊಂದು ಪ್ಲ್ಯಾನ್ ಮಾಡಿ ಹಿಡ್ಕೊಟ್ಟಿದ್ದಾರೆ. ಶಿಕ್ಷೆ ಆಗಲೇಬೇಕಾಗಿದೆ, ಯಾರಿಗೆ ಹಿಡ್ಕೊಟ್ಟವ್ರಿಗೂ ನೆಕ್ಸ್ಟ್ ಆಗಬೇಕು. ಈಗ ಇವನು ಜೈಲು ಪಾಲಾಗಿರೋದು ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಹೋಮ್ ಗಾರ್ಡ್ಗಳೆಲ್ಲ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ನಿಟ್ಟುಸಿರು ಶಾಪನೇ ಮಹೇಶ್ಗೆ ತಗಲಿರೋದು. ನೆಕ್ಸ್ಟ್ ಈಗ ಯಾರು ಹಿಡ್ಕೊಟ್ಟಿದ್ದಾರೆ ಅವ್ರಿಗೆ ಈ ಶಾಪ ಮುಂದೆ ತಗ್ತದೆ. ಇದು ಈಗ ಸ್ವಲ್ಪ ದಿನಕ್ಕೆ ಮುಂದುವರಿತದೆ. ಇನ್ಯಾರು ನೆಕ್ಸ್ಟ್ ಅವರು ಬರ್ತಾರೆ, ಯೂನಿಟ್ ಆಫೀಸರು ಅಥವಾ ಏನಲ್ಲಿ ಜಿಲ್ಲಾ ಕಮಾಂಡೆಂಟ್ ಇರ್ತಾನೆ, ಅವನು ಎಚ್ಚರಿಕೆ ಇರಬೇಕು. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ 2 ಅರೆಸ್ಟ್ ಆಗಿದ್ದಾರೆ ಹೋಮ್ ಗಾರ್ಡ್ ಘಟಕದಲ್ಲಿ, ಲೋಕಾಯುಕ್ತ ಬೆಲೆ. ಇನ್ನು ಬರುವಂಥ ಯಾರು ಇವನಿರ್ತಾನೆ ಆಫೀಸರು ಬೇರೆಯಿಂದ ಆಗಲಿ ಅಥವಾ ಇಲ್ಲಿ ನೇಮಕ ಮಾಡೋರು, ಅಲ್ಲಿನ ಕೆಲವರು ಯಾರು ಪಟ್ಟಭದ್ರಹಿತ ಶಕ್ತಿಗಳು ಕೆಲವರು ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಅವರು ಹೇಳ್ದಂಗೆ ಅಣತಿ ಮೇರೆಗೆ ನಡ್ಕೊಳ್ಳಿಲ್ಲ ಅಂದರೆ ಈ ಥರ ಹಿಡ್ಕೊಡ್ತಾರೆ. ಸೊ ಇವ್ರನ್ನ ದೂರ ಇಡಬೇಕು. ದೂರ ಇಟ್ಟು ಅವ್ರನ್ನ ಆದಷ್ಟು ಈ ಘಟಕದಿಂದ ಕಿತ್ತಾಕಿದರೆ ಅಲ್ಲೊಂದು ಆರೋಗ್ಯವಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲೊಂದು ಘಟಕಕ್ಕೆ ಒಂದು ಆರೋಗ್ಯವಾದಂಥ ಒಂದು ಪರಿಸರ ನಿರ್ಮಾಣ ಆಗುತ್ತೆ.